ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಆತ್ಮರೇ ಆತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸೌಖ್ಯೋತ್ಸವ ದ ವೀಕ್ ಆಫ್ ಹೀಲಿಂಗ್ ಇವತ್ತು 4ನೇ ದಿನಕ್ಕೆ ಬಂದಿದ್ದೇವೆ. ಈ 4ನೇ ದಿನದ ಸೌಖ್ಯ ವಾಕ್ಯದ ಶುಶ್ರೂಷೆಯಲ್ಲಿ ನಮ್ಮ ಥೀಮ್ ವರ್ಡ್ ಅಥವಾ ಬೇಸಿಕ್ ವರ್ಡ್ ದೇವರು ನನಗೆ ತೋರಿಸ್ಕೊಟ್ಟಿದ್ದು ಯೋಹಾನ 2:19. ಈ ಆಲಯವನ್ನು ನೀವು ಕೆಡವಿ ಹಾಕಿರಿ, ಮತ್ತೆ ನಾನು ಅದನ್ನು ಮರಳಿ ಕಟ್ಟುವೆನು, ನಾನು ಪುನಃ ನಿರ್ಮಿಸುವೆನು ಎಂಬುದಾಗಿ. ಆಲಯ ಎಂದು ದೇವರು ಯೇಸು ಅಲ್ಲಿ ಹೇಳಿದ್ದು ತನ್ನ ಶರೀರವೆಂಬ ಆಲಯವನ್ನು ಕುರಿತು. ಸಂತ ಪೌಲರು ಹೇಳುವ ರೀತಿಯಲ್ಲಿ ನಿಮ್ಮ ದೇಹವೇ ದೇವರ ಆಲಯ, ನನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನನ್ನೊಳಗೆ ವಾಸಿಸುತ್ತಿದ್ದಾರೆ, ನನ್ನ ದೇಹ ಪ್ರಭುವಿನ ಸೊತ್ತು, ನನ್ನ ದೇಹದಲ್ಲಿ ದೇವರ ಮಹಿಮೆ ಬೆಳಗಲಿ, ಆಮೇನ್ ಎಂದು ಟೈಪ್ ಮಾಡಿ ಕಮೆಂಟ್ ಮಾಡುವ. ಈ ದಿನ ಮತ್ತೊಬ್ಬ ವ್ಯಕ್ತಿಯ ಜೀವನ, ಕೆಡವಿ ಹಾಕಲ್ಪಟ್ಟ ಜೀವನ, ಅವನ ಜೀವನವನ್ನು ಅಥವಾ ಅವನ ಶರೀರವನ್ನು ಹೇಗೆ ಸರ್ವಶಕ್ತನಾದ ದೇವರು ಪುನಃ ಕಟ್ಟಿ ಎಬ್ಬಿಸಿದರು. ಶತ್ರು ನಿಮ್ಮನ್ನು ಕೆಡವಿ ಹಾಕಿದರು, ಶತ್ರುಗಳು ನಿಮ್ಮನ್ನು ಕೆಡವಿ ಹಾಕಿದರು, ದೇವರು ನಿಮ್ಮನ್ನು ಪುನಃ ನಿರ್ಮಿಸುವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಆಮೇನ್ ಎಂದು ಟೈಪ್ ಮಾಡೋಣ. ಶತ್ರು ಅಂದರೆ ಯಾರು? ರೋಗಗಳು, ವಿಷಕ್ರಿಮಿ ಕೀಟಗಳು, ಮಾನಸಿಕ ಕ್ಲೇಶ, ದುಃಖ, ದುಗುಡ. ಶತ್ರುಗಳು ನಮ್ಮನ್ನು ಕೆಡವಿ ಹಾಕಿದರೂ ದೇವರು ನಮ್ಮನ್ನು ಪುನಃ ನಿರ್ಮಿಸುವರು, ಹೊಸದಾಗಿ ಕಟ್ಟಿ ಎಬ್ಬಿಸುವರು. ಆಮೇನ್. ಈ ರೀತಿ ಪವಿತ್ರ ಗ್ರಂಥದಲ್ಲಿ ನಾವು ನೋಡುವಂಥ ವ್ಯಕ್ತಿ ಸಂಸೋನ. ರೈಟ್, ಸಂಸೋನ ನ್ಯಾಯಸ್ಥಾಪಕರುಗಳಲ್ಲಿ ಬರುವಂಥ ದೇವರಿಂದ ಆಯ್ಕೆ ಮಾಡಲ್ಪಟ್ಟ, ತಾಯಿಯ ಗರ್ಭದಲ್ಲಿರುವಾಗಲೇ ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಾಗಿ ಪವಿತ್ರಾತ್ಮರ ಕೃಪೆಯಿಂದ ಬೆಳೆದಂಥ ವ್ಯಕ್ತಿ ಎಂದು ಹೇಳಬಹುದು. ಆತನಲ್ಲಿ ಪವಿತ್ರಾತ್ಮರ ಶಕ್ತಿ, ಮಹಾನ್ ಶಕ್ತಿಗೆ ಶರೀರದ ಶಕ್ತಿ, ಶಾರೀರಿಕವಾದ ಶಕ್ತಿ, ಬಲ, ಅದಕ್ಕೆ ಸಾಕ್ಷಿಯಾಗಿ ಸಂಸೋನ ನಿಂತಿದ್ದ. ದೈವ ಶಕ್ತಿ ಎಷ್ಟರ ಮಟ್ಟಿಗೆ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಕಾರ್ಯ ಮಾಡಲು ಸಾಧ್ಯ ಎಂಬುದಾಗಿ. ಸಾಮಾನ್ಯ ಮನುಷ್ಯ ದೈವ ಶಕ್ತಿಯಿಂದ ತುಂಬಿಸಲ್ಪಟ್ಟಾಗ ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಾಡಾಗುತ್ತಾನೆ. ಆಮೇನ್. ಆ ಪವಿತ್ರಾತ್ಮರ ಶಕ್ತಿಗೆ ಸ್ತೋತ್ರವಾಗಲಿ. ಓ ಪರಿಶುದ್ಧಾತ್ಮರೇ, ಸ್ವರ್ಗದ ಶಕ್ತಿಯೇ, ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ತುಂಬಿಸಿರಿ. ಅಭಿಷೇಕವಾಗಿ, ಶಕ್ತಿಯಾಗಿ, ಶಾರೀರಿಕ ಶಕ್ತಿಯಾಗಿ, ಮಾನಸಿಕ ಶಕ್ತಿಯಾಗಿ, ಆತ್ಮೀಕ ದೃಢ ಶಕ್ತಿಯಾಗಿ ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಆಮೇನ್. ಈ ರೀತಿ ಜೀವಿಸುತ್ತಿದ್ದ ಸಂಸೋನ ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ಸಂಹಾರ ಮಾಡಿದಂಥ ಅಪಾರವಾದ ಶಕ್ತಿ. ಸಿಂಹವನ್ನು ಕುರಿಮರಿ ಎಂಬಂತೆ ಅದರ ಬಾಯಿಯನ್ನು ಸೀಳಿ ಅದನ್ನು ಕೊಂದು ಹಾಕುವಂಥ ಧೈರ್ಯ, ಸ್ಥೈರ್ಯ, ಶಕ್ತಿ. ಕೋಟೆಯ ಬಾಗಿಲುಗಳನ್ನು ಮುರಿದು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂಥ ಮಹಾನ್ ಶಕ್ತಿ ಸಂಸೋನನಲ್ಲಿತ್ತು. ಇನ್ನು ಅನೇಕ 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲ ಕಟ್ಟಿ ಹಾಕಿ ಬೆಂಕಿ ಹಚ್ಚಿ ಕಳಿಸಿದಂಥ ಒಂದು ಅದ್ವಿತೀಯ ಶಕ್ತಿ ಅಂತ ಹೇಳಬಹುದು. ಸೊ ಇಂಥ ಶಕ್ತಿ ನಮ್ಮಲ್ಲಿ ಸಹ ಕಾರ್ಯ ಮಾಡುತ್ತದೆ. ಸಂಸೋನನಲ್ಲಿ ಕಾರ್ಯ ಮಾಡಿದ ಸ್ವರ್ಗದ ಶಕ್ತಿ ಇಂದು ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಬಲಹೀನವಾದ ಶರೀರಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಆಮೇನ್. ಈ ರೀತಿ ಜೀವಿಸುತ್ತಿದ್ದ ಸಂಸೋನ ಶತ್ರುಗಳ ಕುತಂತ್ರಕ್ಕೆ ವಶವಾದ. ಆ್ಯಕ್ಚುಲಿ ನಾವು ಸಂಸೋನ ಓದುವಾಗ ಅವನು ವ್ಯಭಿಚಾರದ ಪಾಪ ಎಂದು ಹೇಳ್ತೀವಿ. ಅವನು ವ್ಯಭಿಚಾರದ ಪಾಪದಲ್ಲಿ ಸಿಕ್ಕಿ ಬೀಳಲಿಲ್ಲ. ಫಿಲಿಸ್ಟಿಯರ ಹೆಣ್ಣನ್ನು ನೋಡಿ ಮೋಹಗೊಂಡು ಅವಳನ್ನೇ ಮದುವೆ ಆಗುತ್ತೇನೆಂದು ಹಠ ಮಾಡಿದ. ಮಾವ ಆ ಮಗಳನ್ನು ಬೇರೆಯವನಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಇವನು ಮಾವನ ಮನೆಗೆ ಬಂದಾಗ ಮಾವ ಹೇಳ್ತಾನೆ, ಆಕೆಯನ್ನು ಬೇರೆಯವನಿಗೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀನಿ, ಬೇಕಾದರೆ ಅವ್ರ ತಂಗಿ ಇದ್ದಾಳೆ ಮದುವೆ ಮಾಡ್ಕೊಂತ. ಇವನಲ್ಲಿ ಕಾಮುಕತನ ಇದ್ದರೆ, ಓ ಅಕ್ಕ ಓದ್ಲಾ, ತಂಗಿ ಸಾಕು ಬಿಡು ಅಂತ ತಂಗಿನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದ.
ಆದರೆ ಅವನ ತಂಗಿನ ಅಕ್ಸೆಪ್ಟ್ ಮಾಡಲಿಲ್ಲ. ಇಲ್ಲ, ನನ್ನ ಹೆಂಡತಿ ನನಗೆ ಬೇಕು ಅಂತ ಅವನು ಇನ್ನು ಯುದ್ಧ ಮಾಡ್ತಾನೆ. ಓಕೆ, ಅದೊಂದು ಕಡೆ ಇರಲಿ. ಸಂಸೋನನನ್ನ ಶತ್ರುಗಳು ವಶಪಡಿಸಿಕೊಂಡಾಗ ಮೊದಲು ಅವನ ಶಕ್ತಿಗೆ ಕಾರಣ ಅವನ ತಲೆಗೂದಲು ಅಲ್ಲ, ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದ. ಏನು ವಾಕ್ಯ? ನಿನ್ನ ತಲೆಯ ಮೇಲೆ ಕ್ಷೌರ ಕತ್ತಿ ಇಡಬಾರದು, ಅಷ್ಟೇ. ಆ ವಾಕ್ಯಕ್ಕೆ ವಿಧೇಯನಾಗಿದ್ದ ಕಾರಣ ತಲೆಗೂದಲು ಉದ್ದವಾಗಿ ಬೆಳೆದಿತ್ತು. ಅವನಲ್ಲಿ ದೇವರ ಶಕ್ತಿ, ಆತ್ಮಶಕ್ತಿ ಕಾರ್ಯ ಮಾಡುತ್ತಿತ್ತು. ಶತ್ರುಗಳು ಆ ರಹಸ್ಯವನ್ನು ಕಂಡುಕೊಂಡು ಅವನ ತಲೆಗೂದಲನ್ನು ಬೋಳು ಮಾಡಿಬಿಟ್ಟರು, ಮೊಟ್ಟೆ ಒಡೆದು ಬಿಟ್ಟರು, ಕೆಡವಿ ಹಾಕಿಬಿಟ್ಟರು. ಅವನ 2 ಕಣ್ಣುಗಳನ್ನು ಕಿತ್ತು ಹಾಕಿಬಿಟ್ಟರು. ಅರಮನೆಯಲ್ಲಿ ರಾಗಿ ಬೀಸುವ ಒಂದು ಕೆಲಸಕ್ಕೆ ಹಾಕಿ ಅವನನ್ನು ಹಿಂಸೆಗೆ ಒಳಪಡಿಸಿದರು. ಒಂದು ಕಾಲದಲ್ಲಿ ಮಹಾನ್ ಶಕ್ತಿಗೆ ಪ್ರಖ್ಯಾತನಾಗಿದ್ದ ಸಂಸೋನ ಇವತ್ತು ಕಣ್ಣುಗಳೆರಡನ್ನು ಕಳೆದುಕೊಂಡು ತಲೆಗೂದಲು ಒಂದು ಗೌರವ, ಒಂದು ಮಹಿಮೆ, ಒಂದು ಅಭಿಷೇಕದ ಸೂಚನೆ, ಸಂಕೇತ, ಅದನ್ನು ಕಳೆದುಕೊಂಡು ಶತ್ರುಗಳ ವಶವಾಗಿ ಅವನ ಜೀವನ ಕೆಡವಿ ಹಾಕಲ್ಪಟ್ಟಿತು. ಅವನ ಶರೀರ ಬಲಹೀನವಾಗಿತ್ತು. ಶತ್ರುಗಳು ನಿನ್ನನ್ನು ಹಿಡಿದುಕೊಳ್ಳಲು ಬರುತ್ತಿದ್ದಾರೆ ಎನ್ನುವಾಗ ಅವನು ಎದ್ದು ಆ ಹಗ್ಗವನ್ನು ಮುರಿಯಲು ಹೋಗುತ್ತಾನೆ. ಅವನಿಂದ ಸಾಧ್ಯವಾಗುವುದಿಲ್ಲ. ಇವತ್ತು ಈ ಜೀವಸ್ವರವನ್ನು ಆಲಿಸುತ್ತಿರುವ ಅನೇಕರು, ನನ್ನ ಶರೀರ ಬಲಹೀನವಾಗಿದೆ, ನನ್ನ ಶರೀರ ತುಂಬ ನಿಶ್ಶಕ್ತಿಯಾಗಿದೆ, ನನಗೆ ಯಾವ ಕೆಲಸವನ್ನು ಮಾಡಲು ಆಗುತ್ತಿಲ್ಲ. ಒಂದು ಕಾಲದಲ್ಲಿ ನನ್ನ ಶರೀರದಲ್ಲಿ ಒಳ್ಳೆ ಶಕ್ತಿ ಇತ್ತು, ಒಳ್ಳೆ ಆರೋಗ್ಯ ಇತ್ತು, ಆದರೆ ಇವತ್ತು ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ, ಬಲಹೀನನಾಗಿದ್ದೇನೆ ಎಂದು ಕುಗ್ಗಿ ಹೋಗಿದ್ದೀರೋ? ವ್ಯಥೆ ಪಡಬೇಡ, ಚಿಂತಿಸಬೇಡ. ಸ್ವರ್ಗದ ಶಕ್ತಿ, ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸುವ ದೇವರ ಶಕ್ತಿ ನಮಗುಂಟು. ಆ ವಿಶ್ವಾಸ ಈ ವಾಕ್ಯದ ಮೂಲಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಕೊನೆಗೆ ಶತ್ರುಗಳು ಸಂಸೋನನನ್ನು ಕೆಡವಿ ಹಾಕಿದರೂ ಸಹ ದೇವರು ಅವನ ಜೀವನವನ್ನು ಮತ್ತೆ ಪುನಃ ಕಟ್ಟಿ ಎಬ್ಬಿಸಿದರು. ಯಾವ ರೀತಿ ಎಂದು ನೋಡೋಣ. ನ್ಯಾಯಸ್ಥಾಪಕರುಗಳ ಗ್ರಂಥ 16ನೇ ಅಧ್ಯಾಯ ವಚನ 28. ಆಗ ಸಂಸೋನನು ಸರ್ವೇಶ್ವರನಿಗೆ, ಪ್ರಭು ಸರ್ವೇಶ್ವರ, ಫಿಲಿಸ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವಾಗೆ ನನ್ನನ್ನು ಈ ಸಾರಿ ಬಲಪಡಿಸು. ನಾವು ಸಹ ತಂದೆ ದೇವರಲ್ಲಿ ಪ್ರಾರ್ಥಿಸೋಣ. ದೇವಾ, ನಾವು ಮಾಡಿದ ಪಾಪಾಪರಾಧಗಳು ಯೇಸು ರಕ್ತದಿಂದ ಶುದ್ಧೀಕರಿಸಲ್ಪಡಲಿ. ಯೇಸುವಿನ ನಾಮದ ನಿಮಿತ್ತ ನಮ್ಮ ಪಾಪಗಳು ಕ್ಷಮಿಸಲ್ಪಡಲಿ. ಮತ್ತೊಂದಾವರ್ತಿ ನಮ್ಮನ್ನು ಬಲಪಡಿಸು. ಈ ಬಲಹೀನವಾದ, ರೋಗಗ್ರಸ್ತವಾದ, ಕುಗ್ಗಿ ಹೋಗಿರುವ, ನಿಸ್ತೇಜನಗೊಂಡಿರುವ ನಮ್ಮ ಈ ಶರೀರದಲ್ಲಿ ಹೊಸ ಶಕ್ತಿ, ಹೊಸ ಬಲ, ಹೊಸ ಅಭಿಷೇಕವನ್ನು ನಮಗೆ ಮತ್ತೊಂದಾವರ್ತಿ ಅನುಗ್ರಹಿಸು ದೇವ ಎಂದು ಮೊರೆಯಿಟ್ಟನು. ಆ ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ, ನಾನು ಫಿಲಿಸ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಂಡನು. ಆ ಮನೆ ದೊಡ್ಡ ಅರಮನೆ, ರಾಜ ಬಂದು ಕುಳಿತುಕೊಳ್ಳುವ ಸಭಾಂಗಣ. ಈಗ ಒಂದು ಮಾಲ್ ಎಷ್ಟು ದೊಡ್ಡದಾಗಿರುತ್ತೆ, ಅದಕ್ಕೆ ಪಿಲ್ಲರ್ಗಳು ಎಷ್ಟು ಸ್ಟ್ರಾಂಗ್ ಪಿಲ್ಲರ್ಸ್ ಇರುತ್ತೆ, ಎಷ್ಟು ಬಲವಾಗಿ ಕಟ್ಟಿರ್ತಾರೆ. ನೀವು ಇಮ್ಯಾಜಿನ್ ಮಾಡಿ, ನಮ್ಮ ಮನೆಯ ಗೋಡೆ ಅಥವಾ ನಮ್ಮ ಮನೆಯ ಒಂದು ಪಿಲ್ಲರ್ಗಳನ್ನೇ ನಾವು ಕದಲ್ಸಕ್ಕೆ ಆಗಲ್ಲ. ಅರಮನೆಗೆ ಇನ್ನು ಎಷ್ಟು ಸ್ಟ್ರಾಂಗ್ ಫೌಂಡೇಶನ್ ಹಾಕಿರ್ತಾರೆ. ಬಲವಾಗಿ ಬಾಗಿಕೊಂಡನು. ಆ ಮನೆಯು ಅಧಿಪತಿಗಳ ಮೇಲೂ 2 ಕೈಗಳಲ್ಲಿ 2 ಕಂಬಗಳನ್ನು ಹಿಡಿದು ಬಲವಾಗಿ ಅವನು ಅದನ್ನು ತಳ್ಳುತ್ತಾನೆ. ಮೈ ಗಾಡ್, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಅಸಾಧ್ಯವಾದುದು ದೈವ ಶಕ್ತಿಯ ಅಭಿಷೇಕ. ಇಂದು ನಿಮ್ಮ ಶರೀರಗಳು, ಶತ್ರು ನಿಮ್ಮ ಶರೀರವನ್ನು ಕೆಡವಿ ಹಾಕಿದರು, ದೇವರು ನಿಮ್ಮ ಶರೀರವನ್ನು ಬಲಪಡಿಸುತ್ತಾರೆ. ಆ ಮನೆಯು ಅಧಿಪತಿಗಳ ಮೇಲೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೂ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚಾಗಿತ್ತು. ಅವನು ಜೀವದಿಂದಿರುವಾಗ ಅವನ ಶರೀರದಲ್ಲಿ ಕಾರ್ಯ ಮಾಡಿದ ಶಕ್ತಿ ಅತಿ ಹೆಚ್ಚಾಗಿ ಈ ಸಮಯದಲ್ಲಿ ಕಾರ್ಯ ಮಾಡಿತ್ತು. ಅವನು ಶತ್ರುಗಳಿಗೆ ಮುಯ್ಯಿ ತೀರಿಸಿದ ಅನ್ನುವ ರೀತಿಯಲ್ಲಿ. ಅಂದರೆ ಈ ಒಂದು ಘಟನೆಯಿಂದ ನಾವು ಕಲಿತುಕೊಳ್ಳುವ ಪಾಠ, ಇವತ್ತು ನಮ್ಮ ಶರೀರ ಎಷ್ಟೇ ಬಲಹೀನವಾಗಿರಬಹುದು, ನಿಶ್ಶಕ್ತರಾಗಿರಬಹುದು, ಯಾವ ಕೆಲಸ ಮಾಡಲು ಸಾಧ್ಯವಾಗದೆ ನೀವು ಒದ್ದಾಡ್ತಾ ಇರಬಹುದು, ಭಯಪಡಬೇಡಿ.
ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲಶಾಲಿಗಳಾಗುವಿರಿ. ಯೇಸು ಸ್ವಾಮಿಯ ವಚನಗಳು ಕಂಡುಕೊಳ್ಳುವವನಿಗೆ ಇಡೀ ಶರೀರಕ್ಕೆ ಆರೋಗ್ಯದಾಯಕವಾಗಿದೆ. ಜ್ಞಾನೋಕ್ತಿ 4:22. ನನ್ನ ಜನರು ಧರ್ಮಶಾಸ್ತ್ರದ ಅರಿವಿಲ್ಲದೆ ನಾಶವಾಗಿ ಹೋಗುತ್ತಿದ್ದಾರೆ. ಈ ವಾಕ್ಯದ ಅರಿವು, ಈ ವಾಕ್ಯವನ್ನು ನಾವು ಓದಿ ಅದರ ಅರ್ಥ ತಿಳಿದುಕೊಂಡು ಅರಿವನ್ನು ಪಡೆದುಕೊಂಡಾಗ ನನ್ನಲ್ಲಿಯೂ ಸಹ ದೇವರು ಕಾರ್ಯ ಮಾಡಲು ಶಕ್ತರು ಎಂದು ದೃಢ ವಿಶ್ವಾಸಕ್ಕೆ ನಾವು ಬರುತ್ತೇವೆ. ಪ್ರೈಸ್ ದ ಲಾರ್ಡ್. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಆಲಯವನ್ನು ಕೆಡವಿ ಹಾಕಿರಿ, 3 ದಿನದಲ್ಲಿ ಅದನ್ನು ಮರಳಿ ಕಟ್ಟುವೆನು. ನುಡಿದದ್ದನ್ನು ಪ್ರಭು ಯೇಸು ನೆರವೇರಿಸಿ ತೋರಿಸಿದರು. ಯೇಸುವಿನ ಶರೀರವನ್ನು ಶತ್ರುಗಳು ನಾಶ ಮಾಡಿದರು. 3ನೇ ದಿನ ಯೇಸು ಪುನರುತ್ಥಾನದ ಮಹಿಮೆಯ ಶರೀರದಲ್ಲಿ ಪ್ರತ್ಯಕ್ಷರಾದರು. ಇಂದು ಅದೇ ಶರೀರ ರೂಪದಲ್ಲಿ ವಾಸಿಸುವ ನಮಗೂ ಸಹ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತಾಗಲಿ. ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲಶಾಲಿಗಳಾಗುವಿರಿ. ಪವಿತ್ರಾತ್ಮರು ವ್ಯಕ್ತಿ ಮಾತ್ರವಲ್ಲ, ಅವರು ಒಂದು ಶಕ್ತಿಯಾಗಿದ್ದಾರೆ. ದ ಮೈಟಿ ಪವರ್, ದ ಡಿವೈನ್ ಪವರ್, ಹೋಲಿ ಸ್ಪಿರಿಟ್. ಆ ಒಂದು ಪವಿತ್ರಾತ್ಮರ ಶಕ್ತಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಒಂದೊಂದು ಶರೀರದ ಮೇಲೆ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಕಾಡು ಕೋಣದ ಕೊಂಬಿನ ಬಲವನ್ನು ಅನುಗ್ರಹಿಸಿ ಚೈತನ್ಯ ತೈಲದಿಂದ ಒಬ್ಬೊಬ್ಬರು ಅಭಿಷೇಕಿಸಲ್ಪಡುವಂತಾಗಲಿ. ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ, ನಿನ್ನ ನಿಶಕ್ತಿಯಲ್ಲಿ ನನ್ನ ಶಕ್ತಿ ಪರಿಪೂರ್ಣವಾಗುವುದು ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸುವಿನ ಸ್ವರ್ಗದ ಶಕ್ತಿ, ಪವಿತ್ರಾತ್ಮರ ಶಕ್ತಿ, ಸೌಖ್ಯದ ಶಕ್ತಿ ಸೋತು ಹೋದ ಒಂದೊಂದು ಶರೀರದಲ್ಲಿ, ಸೋತು ಹೋದ ನರ ನಾಡಿ ಕೀಲು ಮಜ್ಜೆ ಮಾಂಸಖಂಡಗಳಲ್ಲಿ ತೂರಿ ಹೋಗಿ ಅವರಿಗೆ ಪರಿಪೂರ್ಣವಾದ ಶಕ್ತಿಯನ್ನು, ಬಲವನ್ನು, ಸೌಖ್ಯವನ್ನು, ಅಭಿಷೇಕವನ್ನು ಅನುಗ್ರಹಿಸಲಿ. ನಡೆಯಲು ಸಾಧ್ಯವಾಗದೇ ಇರುವವರು ಯೇಸು ನಾಮದಲ್ಲಿ ಎದ್ದು ನಡೆದಾಡುವಂತಾಗಲಿ. ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗದೆ ಕೈ ನೋವಿನಿಂದ ನರಳುತ್ತಿರುವವರು ಯೇಸುವಿನ ನಾಮದಲ್ಲಿ ಅವರ ಕೈಗಳು ಬಲಗೊಳ್ಳಲಿ. ಎಲ್ಲ ಕೆಲಸ ಕಾರ್ಯಗಳು ಮಾಡುವಂಥ ಅಭಿಷೇಕದ ಶಕ್ತಿ, ಹೊಸ ಶಕ್ತಿ, ಸ್ವರ್ಗದ ಶಕ್ತಿ, ಚೈತನ್ಯ ಅವರ ದೇಹಾತ್ಮ ಶರೀರದಲ್ಲಿ ಕಾರ್ಯ ಮಾಡಿ ಸಕಲ ರೋಗ ಬಾಧೆಗಳು ಗುಣವಾಗಿ ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ. ಎಷ್ಟೋ ಜನ ಬಲಹೀನತೆಯಲ್ಲಿ ಇರುವವರು ಈ ವಚನದ ಮೂಲಕ ಅವರು ಸೌಖ್ಯವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸೌಖ್ಯಪಡಿಸಿದನು, ಗುಣಪಡಿಸಿದನು. ಈ ವಾಕ್ಯವನ್ನು ಶೇರ್ ಮಾಡುವಾಗ ಅದರ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಯಥೇಚ್ಛವಾಗಿ ಅನುಗ್ರಹಿಸುತ್ತಾರೆ. ಯುವಕರು ನಡೆದರೆ ದಣಿಯುವರು, ಓಡಿದರೆ ಬಳಲಿ ಹೋಗುವರು, ಆದರೆ ಸರ್ವೇಶ್ವರನಲ್ಲಿ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟವರು, ಆತನ ವಾಕ್ಯವನ್ನು ನಂಬಿದವರು ಎಷ್ಟು ಓಡಿದರೂ ಬಳಲುವುದಿಲ್ಲ, ಎಷ್ಟು ನಡೆದರೂ ದಣಿಯುವುದಿಲ್ಲ. ಅವರಿಗೆ ಬಲಾಭಿವೃದ್ಧಿಯನ್ನು, ಶಕ್ತಿ ಸಾಮರ್ಥ್ಯವನ್ನು ದೇವರು ಅನುಗ್ರಹಿಸಿದ್ದಾರೆ. ನಿಮ್ಮ ದೇಹಗಳು ಪವಿತ್ರಾತ್ಮರ ಸ್ವರ್ಗದ ಶಕ್ತಿಯಿಂದ ಅಭಿಷೇಕಿಸಲ್ಪಡಲಿ. ಆಮೆನ್. ಥ್ಯಾಂಕ್ ಯು.